ಏನೋ ಪಬ್ಬು ಬಾರು ಮದ್ಯದಂಗಡಿಗಳಲ್ಲಿ ಅಪ್ರಾಪ್ತರಿಗೆ ಪ್ರವೇಶ ನಿಷೇಧ. ಯಾವುದೇ ಕಾರಣಕ್ಕೂ ಅಪ್ರಾಪ್ತರು ಹೋಗಿ ಪಬ್ಗೆ ಹೋಗೋದು, ಬಾರ್ಗೆ ಹೋಗೋದು, ಮದ್ಯದಂಗಡಿಗಳಿಗೆ ಹೋಗೋದು ಯಾವುದೂ ಇಲ್ಲ. ಇನ್ಮೇಲೆ ಕ್ಲಬ್ಗಳು, ಲಾಂಜ್, ರೆಸ್ಟೋರೆಂಟ್ಗಳು, ವೈನ್ ಶಾಪ್ಗಳು ಯಾವುದಕ್ಕೂ ಪ್ರವೇಶ ಇಲ್ಲ. ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಗೃಹ ಸಚಿವರು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಪ್ರಾಪ್ತ ವಯಸ್ಕರು ಮದ್ಯ ಸೇವನೆ ತಡೆಯೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರೋದು. ನಿಯಮಗಳ ಪ್ರಕಾರ ಬಾರ್, ವೈನ್ ಶಾಪ್ ಮಾಲೀಕರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಅಪ್ರಾಪ್ತ ವಯಸ್ಕರಿಗೆ ಮದ್ಯ ಮಾರಾಟ ಅಪರಾಧ, ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ. ಇನ್ನು ಆ ರೀತಿ ಏನಾದರೂ ಬಂದರು ಅಂದರೆ ಗುರುತಿನ ಚೀಟಿಯನ್ನು ತೋರಿಸಿ ಅಂತ ಹೇಳಬೇಕು. ಕಡ್ಡಾಯ. ಇನ್ಮೇಲೆ ಆಧಾರ್ ಕಾರ್ಡು ಅಥವಾ ವೋಟರ್ ಐ ಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇದನ್ನು ಇಟ್ಕೊಂಡು ಹೋಗಿ. ಇನ್ನು ಐ ಬ್ಯಾಂಡ್ ಅಲ್ಲಿಗೂ ಕೂಡ ಯಾರಿಗೂ ಅಪ್ರಾಪ್ತರಿಗೆ ಎಂಟ್ರಿ ಇಲ್ಲ. ಬಾರ್ಗಿಲ್ಲ, ಪಬ್ಗಿಲ್ಲ, ವೈನ್ ಶಾಪ್ಗಳಿಗಿಲ್ಲ. ಎಲ್ಲ ಹೋಗ್ತೀರಿ ಅಂತ ಅಂದರೆ ಗುರುತಿನ ಚೀಟಿಯನ್ನು ಜೇಬಲ್ಲಿ ಇಟ್ಕೊಂಡು ಹೋಗ್ಬೇಕು. ಇನ್ಮೇಲೆ ನೀವು ಆಧಾರ್ ಕಾರ್ಡು ಅಥವಾ ವೋಟರ್ ಐ ಡಿ, ಪಾಸ್ಪೋರ್ಟು, ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಯಾವುದಾದರೂ ಒಂದು ಐ ಡಿ ಕಾರ್ಡನ್ನು ಪಡ್ಕೊಂಡು ನೀವು ಬಾರ್ಗಾದರೂ ಹೋಗಿ, ವೈನ್ ಶಾಪ್ಗಾದರೂ ಹೋಗಿ, ಯಾವುದಾರ ಪಬ್ಗಾದರೂ ಹೋಗಿ, ಐ ಬ್ಯಾಂಡ್ಗಾದರೂ ಹೋಗಿ, ಎಲ್ಲಿಗಾದರೂ ಹೋಗಿ. ಆದರೆ ಅಪ್ರಾಪ್ತರಿಗೆ ಎಂಟ್ರಿ ಇಲ್ಲ. ಗುರುತಿನ ಚೀಟಿ ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಪ್ರವೇಶ ಇಲ್ಲ. ರಾಜ್ಯ ಸರ್ಕಾರ ನೀಡಿದ ಯಾವುದಾದ್ರೂ ವಯಸ್ಸಿನ ಪುರಾವೆ ಕಡ್ಡಾಯವಾಗಿರಬೇಕಾಗುತ್ತೆ. ಅಪ್ರಾಪ್ತ ವಯಸ್ಕರಿಗೆ ಸೇವೆ ಸಲ್ಲಿಸುವಂಥ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೂಡ ತೆಗೆದುಕೊಳ್ತಾರೆ. ಮಾಲೀಕರು ಪರವಾನಗಿ ಹೊಂದಿರುವವರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ನನಗೆ ಗೊತ್ತಿಲ್ಲ, ನಾನು ಓನರ್ ಇರಲಿಲ್ಲ, ಯಾರೋ ಇದ್ದರು, ಹುಡುಗರಿದ್ದರು, ಅವ್ರ ಕೆಲಸದವ್ರು ಗೊತ್ತಿರಲಿಲ್ಲ, ವಿಚಾರ ಗೊತ್ತಿಲ್ಲ, ಸರ್ಕಾರ ಹೇಳಿಲ್ಲ, ಇದನ್ನು ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ, ಇನ್ನೇನು ಹೇಳೋ ಹಾಗಿಲ್ಲ, ಸಬೂಬನ್ನು ಹೇಳೋ ಹಾಗಿಲ್ಲ. ಇನ್ನು ಮುಂದೆ ಬಾರು, ಪಬ್ಬು, ವೈನ್ ಶಾಪು ಪ್ರವೇಶ ದ್ವಾರದಲ್ಲಿ ಕಡ್ಡಾಯವಾಗಿ CCTV ಇರಲೇಬೇಕು. 24 ಗಂಟೆ CCTV ಕಾರ್ಯನಿರ್ವಹಿಸ್ತಾನೆ ಇರಬೇಕು. ಆ ದೃಶ್ಯಾವಳಿಗಳನ್ನು ಸಂರಕ್ಷಣೆ ಮಾಡಲೇಬೇಕು. ವಾಣಿಜ್ಯ ಲಾಭಕ್ಕಾಗಿ ಮಕ್ಕಳ ಸುರಕ್ಷತೆ, ಭವಿಷ್ಯದ ನಷ್ಟ ಭರಿಸೋದಕ್ಕೆ ಅಸಾಧ್ಯ. ಹಾಗಾಗಿ ಇನ್ನು ಮುಂದೆ 18 ವರ್ಷ ವಯೋಮಿತಿ ಏನು ಘೋಷಣೆ ಮಾಡಿದ್ದಾರಲ್ಲ, ಆ ಮಿತಿ ಒಳಗಡೆ ಇದ್ದರೆ ಯಾರು ಕೂಡ ಪಬ್ಬು, ಬಾರು, ರೆಸ್ಟೋರೆಂಟು, ಬಾರ್ಗಳು ಹೋಗುವ ಹಾಗಿಲ್ಲ.